ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಸ್ವಲ್ಪ ಹೊಸ ರೂಟ್ಗೆ ಹೋಗ್ಬೇಕಂತ ವಿಚಾರ ಮಾಡಿದ್ದೀನಿ. ಇದು NGO ಕಾಲನಿ. ಸಂಪೂರ್ಣವಾಗಿ ಎಲ್ಲ CC ರೋಡುಗಳೆಲ್ಲ ಅಭಿವೃದ್ಧಿಯಾಗಿದೆ. ಇಲ್ಲಿ ನಮ್ಮ ಗುರುಗಳು ಬೆಟ್ಟಾದರು. ನಮ್ಮ ಹನುಮಂತರ ಗುಡಿ ಶಿವಾಲಯ ಪೂಜಾ ಮಾಡ್ತಾರೆ. ಈಗ ಯಾವ ಕಡೆ ಹೋಗ್ಬೇಕಂದ್ರೆ ಈಗ ನಾವು ಮುಂದೆ ಹೊಳಬೇಕು. ಇಲ್ಲಿಂದ ಸಿಟಿ ಪ್ರಾರಂಭವಾಗುತ್ತದೆ. ಓಹ್ ನೈಸ್. ರೋಡ್ ಚೆನ್ನಾಗಿ ಮಾಡಿದ್ದಾರೆ ಇವರು. ಇಲ್ಲಿ ಒಟ್ಟು ತುಂಬ ಚೆನ್ನಾಗಿದೆ. ಇವತ್ತಿನ ಟ್ರಾಫಿಕ್ ಏನು ಅಂತ ಗೊತ್ತಿಲ್ಲ. ಆದರೂ ಏನಾದರೂ ಒಂದು ವಿಷಯ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡಬೇಕಂತ ನನ್ನ ವಿಚಾರ. ಇವತ್ತು ಗಾಳಿ ಭಾಳ ಇದೆ. ಏರ್ ಆವಾಜ್ ಸೌಂಡ್ ಕ್ಲಿಯರ್ ಬರ್ತದಿಲ್ಲ ಡೌಟು. ಆದರೂ ಪ್ರಯತ್ನ ಮಾಡೋಣ. ಎಲ್ಲವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ತಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇನ್ನೂ ನಾನು ಏನೇನು ಇದರಲ್ಲಿ ಅಭಿವೃದ್ಧಿ ಮಾಡಬೇಕಂತ ತಿಳಿಸಿ. ತಮ್ಮ ಒಂದು ಸಲಹೆ ನನಗೆ ಭಾಳ ಮುಖ್ಯ. ನಮ್ಮ ಜೋಶಿ ಸಾಹೇಬ್ ಹೋದರು. ಇವರು ಈ ಮಂಗಲಕಾರಲ್ಲಿ ಏನು ಹೊತ್ತು ಲಗ್ನ ಇದೆ. ಇವತ್ತು ಮಳೆನೂರು ಸಿಟಿ ರೋಡನ್ನು ನೋಡೋಣ. ಇದು ಆಲಮೀನ್. ಸಂಪೂರ್ಣವಾಗಿ 4-ವೇ ವರ್ಕ್ ನಡೆದಿದೆ. ಈಗ ತಮಗೆ ಕಾಣುವಂತೆ ಈ ರೀತಿಯಿಂದ ಎರಡು ಬದಿಯಲ್ಲಿ ನಮಗೆ ಪ್ರವೇಶ ಕೊಡ್ತಾರೆ. ಹೋಗೋಕ್ಕೆ ಬರೋಕ್ಕೆ ಈಜಿ ಆಗ್ತದೆ. एकदम ಭಾಳ ಸುಂದರವಾದ ರಸ್ತೆ ಕಾಮಗಾರಿ ಆಗಿದೆ. ನೋಡ್ಬೋದು ನಾವು. ಇನ್ನೂ ಹಲವಾರು ಕೆಲಸಗಳು ನಡೆದಿದ್ದಾವೆ. ಹೀಗಾಗಿ ಕ್ರೂಸರ್ ಗಾಡಿಗಳಿಂದ ದೂರ ಇರೋದು ಒಳ್ಳೆಯದು. ನೋಡಬೇಕು. ಈಗ ಎಲ್ಲಿವರೆಗೆ ಬಂದಿದ್ದೇವೆ ನನಗೂ ಗೊತ್ತಿಲ್ಲ. ಅಂದರೆ ಇಲ್ಲೇನು ಆಗ್ತಾ ಇದೆ, ಒಂದು ಫಂಕ್ಷನ್ಸ್ ಏನೋ ಒಂದು ಶಾಪ್ ಆಗ್ತಾಯಿದೆ. ಓಹೋ ಗಾಳಿ 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 ಓಡ್ತಾ ಇದೆ ಗಾಳಿ.
ಹೋಗೋ ಟೈಮ್ದಾಗ ಬೆನ್ನಿಗೆ ಬರ್ತದೆ ಗಾಳಿ. ಈ ವರ್ಕ್ ನಡೀತಿದೆ ಇಲ್ಲಿ, JCB ವರ್ಕ್ ನಡೆಸಿದೆ. ಒಂದು 80 ಸ್ಪೀಡ್ನಲ್ಲಿ ನಮ್ಮ ಗಾಡಿ ಹೊಂಟಿದೆ, ನೋಡ್ತಾ ರೀಡಿಂಗ್ ನೋಡಿ. ಯಾಕಂದರೆ ಗಾಳಿ ಭಾಳ ಇದೆ ಅಂತ ಹೇಳಿ ನಾನು ಇನ್ನೂ ಹೈ ಸ್ಪೀಡ್ ಮಾಡಬೇಕಾದ್ರೆ ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಸ್ಟಾರ್ಟ್ ಆಯಿತು, ಕೆಲಸ ನಡೆದಿದೆ. ನಿಧಾನವಾಗಿ ಹೋಗಿ. ಈ ಬ್ರಿಡ್ಜ್ ವರ್ಕ್ ನಡೆಯೋಕ್ಕಂತೂ ಮಿನಿಮಮ್ ಒಂದು 10 ವರ್ಷ ಮೇಲ್ಗಡೆ ಆಯ್ತು ಅನ್ನಿಸ್ತದೆ, ಇನ್ನೂ ಮುಗಿದೇ ಇಲ್ಲ. ಯಾಕೆ ಮುಗಿದಿಲ್ಲ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಇನ್ನು 10 ವರ್ಷದಿಂದ ಇದು ಕೆಲಸ ಕಾರ್ಯ ನಡೆದಿದೆ ಇದೆ. ರೋಡೆಲ್ಲ ಸಂಪೂರ್ಣವಾಗಿ ಕಚ್ಚಾ ರೋಡಿದೆ. ಇದು ಹೀಗೆ ನಾನು ನೋಡ್ತಾ ಬರ್ತಾ ಇದ್ದೀನಿ, ಹೀಗೆ ಇದೆ ರೋಡು. ಇನ್ನೂ ಯಾಕೋ ಕೆಲಸ ಮುಗಿದೇ ಇಲ್ಲ. 28 P91966 ಅಂತ ಹೇಳಿ ಜೈಪುರ್ ಕ್ರಾಸಿಂಗ್. ಈ ಗಾಡಿಯಲ್ಲಿ ಮಕ್ಕಳು ಕೂತಿದ್ದಾರೆ. ಇನ್ನು ಬ್ರಿಡ್ಜ್ ವರ್ಕ್ ನಡೆದಿದೆ. ಬ್ರಿಡ್ಜ್ ವರ್ಕ್ ಯಾವಾಗ ಕಂಪ್ಲೀಟ್ ಆಗ್ತದೆ ಗೊತ್ತಿಲ್ಲ, ಅದು ಆಗ್ಬೋದು ಅಂತ ಅನ್ನಿಸ್ತದೆ. ಈಗ ಎಲೆಕ್ಷನ್ ನೋಡಿದ್ರೆ ಆಗ್ಬೋದು, ಯಾಕಂದರೆ ಮೊದಲಿಗಿಂತ ಸ್ವಲ್ಪ ಚೇಂಜಸ್ ಆಗಿದೆ ನೀನು ವರ್ಕ್ನಲ್ಲಿ. ಈ ಸಂಪೂರ್ಣ ಇಟ್ಟಂಗಿ ಹೋಗ್ತಾ ಇದ್ದಾರೆ. ಅವರಿಂದ ಸ್ವಲ್ಪ ನಾವು ದೂರಿದ್ದು ಒಳ್ಳೆಯದು. ಸಂಡೇ ಒಂದು ಲಾಂಗ್ ಡ್ರೈವ್, ವಿಜಯಪುರ ಟು ಬೆಳಗಾವಿ ಬಸ್. ಏನೋ ಟಿಕೆಟ್ ಸಮಸ್ಯೆ ಆಗಿದೆ ಅಥವಾ ಏನೋ ನಟಬೋಟೆ ಹುಚ್ಚಿದೆ ಗಾಡಿ ಅನ್ನಿಸ್ತದೆ. ಈಗ ನಮ್ಮ ಜಲ್ವಾ ತೋರಿಸ್ಬೋದು ನಾವು. ಇಲ್ಲಿ ಯಾವುದೊಂದು ಕರ್ವ್ ಬರ್ತದೆ, ಆ ಕರ್ವ್ನ ತನಕ ಹೋಗಿ ನಾವು ಮತ್ತೆ ನಮ್ಮ ಗಾಡಿ ಹೊರಸ್ಕೊಂಡು ಬಂದ್ವಿ. ಭಾಳ ಹೋಗೋದು ಬೇಡ, ಮಳೆ ಬರೋ ಲಕ್ಷಣ ಕಾಣ್ತಾ ಇದೆ. ಓಹೋ, ಈ ಕಡೆ ಮಳೆ ಆಗೋಂಗೆ ಕಾಣ್ತಾ ಇದೆ. ಈ ಕಡೆಯಿಂದ ಸಿದ್ರ ತನಕ ಹೋಗಿ ಹೊಳೆ ಬಂದ್ಬಿಡೋಣ. ಆದರೂ ತುಂಬ ದೂರ ಬಂದಿದ್ದೆವು. ತುಂಬ ದೂರ ಪ್ರಯಾಣ ಆಯಿತು ಇವತ್ತಿನ ದಿವಸ. ಈ ಬ್ಲಾಗ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಹೇಳಿದ್ದೆ. ಈಗ ತಿಕೋಟ ರಸ್ತೆ ಬಂದಿದೆ, ಇನ್ನು ಮಳೆ ಬರ್ತಾ ಇದೆ. ಈ ಕಡೆ ಮಳೆ ಸ್ಟಾರ್ಟ್ ಆಗಿದೆ. ನಾವು ಇಲ್ಲಿ ಹೋಗಿ ಹೊರಡಿಸ್ಕೊಂಡ್ಬಿಡೋಣ. ಇದು ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಈ ಕಡೆ ಇದೆ. ಈ ಕಡೆ ಮಹಿಳಾ ಯೂನಿವರ್ಸಿಟಿ ಇದೆ. ಬಸ್ಗಳಿಗೆ ಒಂದು ಬಸ್ ಸ್ಟಾಪ್ ನಿರ್ಮಾಣ ಆಗ್ತಾ ಇದೆ. ಇದು
ಏನೂ ಆಗಿರ್ಬೋದಿಲ್ಲ. ಅದೇ ಸಹಾಯ ಮಾಡೋಕ್ಕೆ ಹೋದ್ರೆ ಸಮಸ್ಯೆನೂ ಆಗ್ಬೋದು, ಇಲ್ಲದೇ ಇರ್ಬೋದು. ಸಹಾಯ ಬೇಕಂದರೆ ನಾವು ಮಾಡ್ಬೋದು. ಇಲ್ಲಿ ಒಂದು ರಸ್ತೆ ಬ್ರಿಡ್ಜ್ ವರ್ಕ್ ನಡೆದಿದೆ. ಜನ ಎಲ್ಲ ಏನೇ ಮಾಡಿಸಿದೆ, ಕೇಬಲ್ ಒಟ್ಟು ಏನಿದೆ ಇದೆ ಇಲ್ಲಿ ಹಾಕಿದ್ದಾರೆ. ಇದು ಏನೋ ಒಂದು ಪೆಟ್ರೋಲ್ ಪಂಪ್ ಆಗ್ಬೋದು ಇಲ್ಲಿ ಒಂದು. ಇಲ್ಲಿವರೆಗೆ ಕಾಮಗಾರಿ ಆಗಿದೆ. ಮುಂದೆಲ್ಲ ಸಿಂಗಲ್ ರೋಡ್ ಇದೆ. ಸಿಂಗಲ್ ರೋಡ್ ಆಗಿದೆ. ಯಾಕೆ ಏನೋ ಗೊತ್ತಿಲ್ಲ. ಡಬಲ್ ರೋಡ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಯೂನಿವರ್ಸಿಟಿ ತನಕ ಇದು ಅಂದಿದ್ರು, ಯೂನಿವರ್ಸಿಟಿ ತನಕ ನಾವು ಡಬಲ್ ರೋಡ್ ಮಾಡ್ತೇವೆ ಅಂತ ಹೇಳಿ. ಬಟ್ ಯೂನಿವರ್ಸಿಟಿ ತನಕ ಡಬಲ್ ರೋಡ್ ಮಾಡಿದ್ದಾರೆ. ಇದು ಒಂದು ಸೈನಿಕರ ತರಬೇತಿ ಕ್ಲಾಸಸ್ ಇಲ್ಲಿ ನಡೀತವೆ. ಓಹೋ, ಯಾಕೆ ಗಾಡಿ ತಳಗಿಳಿಸ್ತು, ಪಟ್ಟಿ ಮೇಲೆ ಹೊಡಿಬಾರ್ದು. ಹಿಂದೆ ಹವಾ ಕಮ್ಮಾಗ್ಯದ ಅನ್ಸಾಕತ್ತದೆ ಯಾಕೋ ಗಾಡಿಗೆ. ಹವಾ ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಭವಾನಿ ಧಾಬಾ. ಪಟ್ಟಿ ಹತ್ರ ಇದೆ, ಅದನ್ನ ಗಾಡಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಇನ್ನೂ ಒಂದು ಸುಂದರವಾದ ಒಂದು ಇದು ತೋರಿಸ್ತೀನಿ ನಿಮಗೆ. ಇಲ್ಲಿ ಎತ್ತಿನ ಬಂಡಿ ಹೇಗಿರ್ತದೆ ನೋಡಿ. ಇದು ಗಾಡಿ ಸ್ಲೋ ಮಾಡ್ತಾ ಇದ್ದೀನಿ. ಇದು ಎತ್ತಿನ ಬಂಡಿ, ಇದರಲ್ಲಿ ಪ್ರಯಾಣ ಮಾಡ್ತಾರೆ ಜನ. ಇನ್ನೇ ಸ್ವಲ್ಪ ಗಾಡಿ ಸ್ಪೀಡ್ ಹೊಡಿ. ಗಾಳಿ ಭಾಳಿದೆ. ಗಾಳಿ ಸಂಪೂರ್ಣವಾಗಿ ನಾವು ಒತ್ತಿ ಕೊಡ್ತಾ ಇದೆ. ಯಾವುದೇ ರೀತಿಯಿಂದ ಹೆಲ್ಮೆಟ್ ಶೇಕ್ ಆಗಕ್ಕತ್ತದ. ಲಾಕ್ ಮಾಡಿದೆ ಹೆಲ್ಮೆಟ್. ಈಗ ಇನ್ನು ಸ್ವಲ್ಪ ದೂರ ಹೋಗಿ ಮತ್ತೆ ರಿಟರ್ನ್ಸ್ ನಮ್ಮ ಗಾಡಿಯನ್ನು ಕಳಿಸ್ಕೊಂಡ್ಬರೋ. ಭಾಳ ದೂರ ಹೋಗೋದು ಬೇಡ. ಇಲ್ಲಿ ಮತ್ತೆ ಯಾಕೋ ಸಿಂಗಲ್ ರೋಡ್ ಆಗಿದೆ. ನೋಡಿದ್ರೆ ಸಿಂಗಲ್ ರೋಡ್ ಅನ್ನಿಸ್ತಾ ಇದೆ. ಗಾಳಿ ಒತ್ತು ಕೊಡ್ತಾ ಇದೆ. ನೋಡಿ, ಭಾಳ ಅದ್ಭುತವಾಗಿ ಹೊಡ್ತಾ ಇದ್ದೇವೆ. ಪೂರಾ ತಿಕೋಟ ರೋಡ್. ಗಾಳಿ ಸಂಪೂರ್ಣವಾಗಿ ಪ್ರೆಷರ್ ಭಾಳ ತರ್ತಾ ಇದೆ ಗಾಡಿನ. ಹೆಲ್ಮೆಟ್ ಶೇಕ್ ಆಗ್ತಾ ಇದೆ. ಯಾಕಂದರೆ ಹಿಂದೆ ಹವಾ ಕಮ್ಮಾಗಿ ಚಲೋ ಆಗ್ತಾಯಿದೆ. ಎದಕ್ಕಾಗ್ತಾಯಿದೆ ಗೊತ್ತಿಲ್ಲ. ಹೆಲ್ಮೆಟ್ ಶೇಕ್ ಆಗ್ತಾಯಿದೆ. ಇವು ಕ್ರೂಸರ್ದವರು ಗಾಡಿ ಭಾಳ ರಾಂಗ್ ಹೊಡಿತಾರೆ. ಗಾಳಿ ಯಾಕಂದರೆ ಓವರ್ಟೇಕ್ ಅತೀ ಇದರಿಂದ ಮಾಡ್ತಾರೆ. ಓವರ್ಟೇಕ್